ಅವರಲ್ಲಿ ಒಬ್ಬರು ಜಿಸಿ ಪುಲೇರಿ ಅದು ನಮ್ಮ ಭಾವನೆ. ಯಾಕಂದ್ರೆ ನಾನು ಕೂಡ ಒಂದು ಸಂಸ್ಥೆ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಸುಮಾರು 37 ವರ್ಷ ನಾನು ಸರ್ವಿಸ್ ಮಾಡಿದ್ದೆ. ಜಿಸಿ ಪೂಜಾರಿ ಅವರು ಅಲ್ಲಿ ಲೀಗಲ್ ಪ್ಯಾನಲ್ ಅಲ್ಲಿ ಇದ್ರು. ಈ ಮುಂಬೈ ಇವರು ಶ್ರೇಷ್ಠ ವಕೀಲರು ಅವರು. ನಾನು ಅನ್ಸಂಗ್ ಹೀರೋಸ್ ಅಂತ ಯಾಕೆ ಹೇಳ್ತೇನೆ ಅಂದ್ರೆ, ನಮ್ಮ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಸುಮಾರು 1500 ಮಂದಿ ಕೆಲಸಗಾರರಿದ್ರು. ಅವರೆಲ್ಲರಿಗೂ ಲೋನಿಗೆ ಅವರು ಯೋಗ್ಯರಾಗಿದ್ದಾರೆ. ಹೌಸಿಂಗ್ ಲೋನ್ ತೆಗೆದುಕೊಳ್ಳಿ ಸ್ಟಾಫ್ಗಳು ಅಂತವರಿಗೆಲ್ಲ ಮೊದಲು ಅವರು ಕಾಂಟ್ಯಾಕ್ಟ್ ಆಗುವುದು ಜಿಸಿ ಪೂಜಾರಿ ಅವರನ್ನ. ಸರ್, ನಮ್ಗೆ ಒಂದು ಮನೆ ಮಾಡ್ಲಿಕ್ಕೆ ಉಂಟು, ನಾನು ಜಾಗ ನೋಡಿದ್ದೇನೆ, ಡಾಕ್ಯುಮೆಂಟ್ ನಿಮಗೆ ತೋರಿಸಲ್ಲ, ಆಯ್ತು ಬನ್ನಿ ಅಂತ ಹೇಳ್ತಾರೆ. ಆ ಡಾಕ್ಯುಮೆಂಟ್ ಅನ್ನು ನೋಡಿ ಲೀಗಲ್ ಒಪಿನಿಯನ್ ಕೊಟ್ಟು ಲೋನ್ ಅಗ್ರಿಮೆಂಟ್ ಅನ್ನ ಪ್ರಾಯಶಃ 1000 ಭಾರತ್ ಕೋಆಪರೇಟಿವ್ ಎಂಪ್ಲಾಯಿಗಳಿಗೆ ಯಾವುದು ಫೀಸ್ ಅನ್ನು ಚಾರ್ಜ್ ಮಾಡದೆ ಕನಿಷ್ಠ ಒಂದು 5,000 ರೂಪಾಯಿ ಹೇಳಿದ್ರು ಕೂಡ ಅದೊಂದು ದೊಡ್ಡ ಮೊತ್ತ. ಅಂಥದ್ದೇ ತುಂಬಾ ಸಂಘ ಸಂಸ್ಥೆಗಳಿಗೆ ಅವರು ಲೀಗಲ್ ಒಪಿನಿಯನ್ ಫ್ರೀ ಆಗಿ ಕೊಟ್ಟಿದ್ದಾರೆ. ಇದು ಎಲ್ಲೂ ನಮಗೆ ಗಮನಿಸುವುದಿಲ್ಲ. ವಕೀಲ ವೃತ್ತಿ ಹಾಗೆ ಚಾರ್ಟರ್ಡ್ ಅಕೌಂಟೆಂಟ್ ವೃತ್ತಿ ಕೂಡ ಹಾಗೆ. ನಮ್ಮ ಎದುರುಗಡೆ ಚಾರ್ಟರ್ಡ್ ಅಕೌಂಟ್ ಅಶ್ವಿನಿ ತೇಜ್ ಮಾಡಿದ್ದಾರೆ. ಪ್ರಾಯಶಃ ಮುಂಬೈಯಲ್ಲಿ ಒಂದು ವರ್ಷಕ್ಕೆ 200 ಫೈಲ್ ಅನ್ನು ಫ್ರೀ ಆಗಿ ಆಡಿಟ್ ಮಾಡ್ತಾರೆ ಸಂಘ ಸಂಸ್ಥೆಯಲ್ಲಿ. ಇವರೆಲ್ಲ ಹನ್ಸಂಗ್ ಹೀರೋಸ್. ಇವರ ಬಗ್ಗೆ ಯಾರು ಹೇಳುವುದಿಲ್ಲ, ಕಾಡುವುದಿಲ್ಲ, ಅವರ ಬಗ್ಗೆ ಮಾತಾಡುವುದಿಲ್ಲ, ಪ್ರಚಾರ ಕೂಡ ಅವರಿಗೆ ಇರುವುದಿಲ್ಲ. ಅಂತ ಗೋಪಾಲ್ ಪೂಜಾರಿ ಅವರನ್ನು ನಾನು ಕೆಲಸದ ನಿಮಿತ್ತ ಆಗಾಗ ಫೋರ್ಟ್ ಅವರ ಕಚೇರಿಯಲ್ಲಿ ಇರುವಾಗ ನಾನು ಅವರನ್ನು ಭೇಟಿ ಆಗ್ತಾ ಇದ್ದೆ. ಅವರದ್ದು ಒಂಥರ ನಿರ್ಲಿಪ್ತ ಬದುಕು. ಎಲ್ಲರೊಂದಿಗೆ ಅತಿಯಾಗಿ ಅವರು ಹೊಂದಿಕೊಳ್ಳುವವರು ಅವರಲ್ಲ. ಎದುರಿನ ಮಾತಾರಂಭಿಸುವ ಮುನ್ನವೇ ಆತನ ಜಾಯಮಾನವನ್ನ ಸಂಪೂರ್ಣ ಅಳೆದು ತಾಕತ್ತು ನೋಡುವ ಅವರ ವಿಶಿಷ್ಟ ಗುಣ ನನಗೆ ತುಂಬಾ ಹಿಡಿದಿರಿಸಿದೆ. ಆತನ ಗುಣ ನಡವಳಿಕೆ, ನಿಷ್ಠಾತೆಗಳು ಇಷ್ಟವಾದಲ್ಲಿ ಮಾತಿಗೆಳೆಯುವುದು, ಹರಟೆಗೆಯುವುದು ಅವರ ಸಾಮಾನ್ಯ ಶೈಲಿ. ಕಾನೂನು ಕ್ಷೇತ್ರದಲ್ಲಿ ದಟ್ಟವಾದ ಅನುಭವ, ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಮತ್ತು ಕಾನೂನು ವ್ಯವಸ್ಥೆಗಳ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿ ತನ್ನದೇ ಆದ ನಿಖರ ಅಭಿಪ್ರಾಯಗಳನ್ನ ಅವರು ಹೇಳುತ್ತಾರೆ. ದೇಶದ ಸಂವಿಧಾನವನ್ನ ಆಳವಾಗಿ ಅಧ್ಯಯನ ಮಾಡಿರುವ ಜಿಸಿ ಅವರು ನ್ಯಾಯ ಅಭಿಪ್ರಾಯಗಳನ್ನು ನೀಡುವಾಗ ಲೀಗಲ್ ಒಪಿನಿಯನ್ ಯಾವುದೇ ಮುಲಾಜು ಪ್ರಭಾವಗಳನ್ನು ಅವರು ಎದುರಿಸುವುದಿಲ್ಲ. ಸತ್ಯಕ್ಕೆ ಹತ್ತಿರವಾಗಿ ನಿಷ್ಠುರನಾಗಿ ತನ್ನ ವೃತ್ತಿ ಜೀವನದ ಮೌಲ್ಯವನ್ನು ಕಾಪಿಸಿಕೊಂಡವರು ಶ್ರೀ ಜಿಸಿ ಪೂಜಾರಿ. ನನ್ನ ವೃತ್ತಿಗನುಗುಣವಾಗಿ ಅವರನ್ನು ಸಂಪರ್ಕಿಸಲು ಅವರ ಕೋಟೆಯ ಕಚೇರಿಗೆ ಹೋಗುತ್ತಿದ್ದಾಗ ಕುಶಲೋಪಚಾರ ಮಾತುಕತೆ ನಡೆಸಿದ್ದೇವೆ. ಈಗ ಒಮ್ಮೆ ಮಾತನಾಡುತ್ತಿದ್ದಾಗ ತನ್ನ ಜೀವಮಾನದ ಕೆಲವು ಘಟನೆಗಳನ್ನು ಡೈರಿಯಲ್ಲಿ ದಾಖಲಿಸುತ್ತಿರುವ ವಿಷಯವನ್ನು ನನ್ನಲ್ಲಿ ಹೇಳಿದರು. ನಾನು ಒತ್ತು ನೀಡಿ ಅದನ್ನು ಕನ್ನಡ ಭಾಷೆಯಲ್ಲಿ ತರ್ಜುಮೆಗೊಳಿಸಿ ಪ್ರಕಟಿಸುವ ಸರ್ ಅವರು ಹೇಳಿದೆ. ಒಲ್ಲದ ಮನಸ್ಸಿನಿಂದ ತಲೆದೂಗಿದ ಅವರು ಇನ್ನಷ್ಟು ಮಾಹಿತಿಗಳನ್ನ ನೀಡಲು ಪ್ರಾರಂಭಿಸುತ್ತಾರೆ. ತನ್ನ ನೆನಪಿನ ಬುತ್ತಿಯನ್ನು ಆಗಾಗ ಅಲುಗಾಡಿಸಿ ಕೇರಳದ ವಯನಾಡು, ಹೆಜಮಾಡಿ, ಕಾಪು, ಮುಂಬೈ ಮಹಾನಗರದ ಮಾಯಾಲೋಕ, ತನ್ನ ಕಲಿಕಾ ಜೀವನ, ವೃತ್ತಿ ಪ್ರಪಂಚದ ಒಳಹೊರವುಗಳನ್ನ ಪ್ರಾಮಾಣಿಕ ರೀತಿಯಲ್ಲಿ ಒಂದೆಡೆ ಬರೆದಿಟ್ಟಿದ್ದರು. ಅದನ್ನ ಸಹಜವಾದ, ಸರಳ ಮತ್ತು ಹಿತಮಿತ ವಿವರಣೆಯಲ್ಲಿ ಕನ್ನಡ ಭಾಷೆಯಲ್ಲಿ ನಾನು ದಾಖಲಿಸಿದ್ದೇನೆ. ಅವರ ವಿವರಣೆಯಲ್ಲಿ ಅವರ ಒಟ್ಟು ನಿರೂಪಣೆಗೆ ನನ್ನ ಒಳನೋಟದ ಪ್ರಯತ್ನವನ್ನು ಮಾತ್ರ ನೀಡಿದ್ದೇನೆ. ಇನ್ನೊಮ್ಮೆ ಜಯಸಿ ಸುವರ್ಣರ ಜೀವನ ಕಥನ ಪೂರ್ವ ಸಮಾಜ ಸೇವಕ ಲೇಖನವನ್ನ ನನ್ನೂರಿನ ಕನಸಿಗೆ ಮುಂಬೈ ರೆಕ್ಕೆ ಎನ್ನುವ ತಲೆ ಬರಹದಡಿ ನಾನು ಬರೆದಿದ್ದೆ. ಅದೇ ಅನುಭವದಿಂದ ಎಲ್ಲೂ ಅಧಿಕವಾಗದ ರೀತಿ, ಓದುಗರಿಗೆ ಕಿರಿಕಿರಿಯಾಗದೆ ಮೂಲ ಲೇಖಕರಾದ ಜಿಸಿ ಪೂಜಾರಿ ಅವರಿಗೆ ಮುಜುಗರವಾಗದ ರೀತಿ ನನ್ನ ಕೆಲಸವನ್ನ ಮುಗಿಸಿದ ತೃಪ್ತಿ ನನಗೆ. ಓದುಗರಿಗೆ ಮುಖ್ಯವಾಗಿ ಜಿಸಿ ಪೂಜಾರಿ ಅವರಿಗೆ ಇದು ಇಷ್ಟವಾಗಬಹುದು ಎಂದು ನನ್ನ ಅನಿಸಿಕೆ. ಇನ್ನೊಂದು, ಈ ಕಥೆಯನ್ನ ಹೊರಗೆ ತರಬೇಕು, ಪ್ರಕಟಿಸಬೇಕು ಅಂತಕ್ಕಂಥ ಒಂದು ಯೋಚನೆ ಬಂದಾಗ ಡಾಕ್ಟರ್ ಈಶ್ವರಳ್ಳಿ ಅವರವರು ನಮಗೆ ಸೂಚಿಸಿದ್ರು ಡಾಕ್ಟರ್ ಜಿ ಎನ್ ಉಪಾಧ್ಯಾಯರ ಹೆಸರನ್ನ. ಅವರ ಅಭಿಜಿತ್ ಪ್ರಕಾಶನದ 131ನೇ ಪ್ರಕಟಣೆಗಳು ನಿಮ್ಗೆಲ್ಲರಿಗೂ ಗೊತ್ತುಂಟು. ಮುಂಬೈ ಕನ್ನಡ ವಿಶ್ವವಿದ್ಯಾಲಯ ಜಿ ಎನ್ ಉಪಾಧ್ಯಾಯರ ಮುತುವರ್ಜಿಯಲ್ಲಿ ಇಲ್ಲದ ಅಕ್ಷರ ಯಜ್ಞ ನಡೀತಾ ಇದೆ. ನಮ್ಗೆಲ್ಲರಿಗೂ ನಮ್ಮ ಸಂಸ್ಕೃತಿ ದಿನ ಬೆಳಗಿಸುವ ಕೆಲಸವನ್ನು ಜಿ ಎನ್ ಉಪಾಧ್ಯಾಯ ಅತ್ಯಂತ ನಿಷ್ಠಾಪೂರ್ವಕವಾಗಿ ಮಾಡ್ತಾ ಬರ್ತಿದ್ದಾರೆ. ಅವರಿಗೆ ಮೊದಲ ಕಥಾಚತೆಗಳನ್ನು ಹೇಳಿ ಈ ಪುಸ್ತಕದ ಬಗ್ಗೆ ಬಿಡುಗಡೆಗೆ ಬಂದಿರ್ತಕ್ಕಂಥ ನನ್ನ ಅಳುವಿನ ರಂಗಕರ್ಮಿ ಡಾಕ್ಟರ್ ಭರತ್ ಕುಮಾರ್ ಪೊಲಿಪು ಅವರು ನನಗೆ ನನ್ನ ಮುಂಚೆ ಪುಸ್ತಕ ಕೂಡ ಬಂದಿತ್ತು, ಅದಕ್ಕೂ ಕೂಡ ಅವರು ಹೊರಟು ಬಂದಿದ್ದರು. ಸಾಲು ಸಾಲು ಕಾಣುತ್ತೆ. ಈಗ ಈ ಕಥೆ ಕೂಡ ಅವರು ನುಡಿಯನ್ನು ಬರೆದು ನನಗೆ ಒಂದು ಬಿಡುಗಡೆ ಕೊಟ್ಟಿದ್ದಾರೆ. ಅವರಿಗೂ ನನ್ನ ಕೃತಜ್ಞತೆಗಳು ಸಲ್ಲುತ್ತದೆ.